ಜೈ ಹಿಂದ್ ಎಲ್ಲ ನನ್ನ SSGD ಎಸ್ಪಿರೆಂಟ್ಸ್ಗೆ ಆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲೇ 25,487 ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ SSGDಯಲ್ಲಿ ಜನರಲ್ ಡ್ಯೂಟಿ ಅಂತರಿಕ್ಷನ್ದ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರೆದಿದ್ರು. ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಕಾಲಾವಕಾಶ ಇತ್ತು ಸ್ನೇಹಿತರೆ. ಸೊ ಇಲ್ಲಿ ಬಂದ್ಬಿಟ್ಟು ಡಿಸೆಂಬರ್ 1ನೇ ತಾರೀಕಿನಿಂದ ಹಿಡಿದು ಡಿಸೆಂಬರ್ 31ರವರೆಗೆ ನಿಮ್ಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಟೈಮಿಂಗ್ ಅನ್ನ ಕೊಟ್ಟಿದ್ರು. ಎಲ್ಲಿ ಮಟ್ಟ ಅಂತಂದ್ರೆ ಡಿಸೆಂಬರ್ 1 ಟು ನಿಮ್ಗೆ 31 ಡಿಸೆಂಬರ್ ಮಟನೂ ಕೂಡ ಟೈಮಿಂಗ್ ಅನ್ನ ಕೊಟ್ಟಿದ್ರು. ಸೊ ಯಾರೆಲ್ಲ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ ಟೋಟಲಿ ಬಂದ್ಬಿಟ್ಟು 25,487 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರು. ಓಕೆ, ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವೇನಾದ್ರೂ ಅಪ್ಲಿಕೇಶನ್ ಅನ್ನ ತಪ್ಪು ಮಾಡಿದೀರಾ ಅಥವಾ ಇಲ್ಲ ಅನ್ನೋದೇ ನೋಡ್ಕೊಂಡಿಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿದಿರಾ, ಆನ್ಲೈನ್ ಸೆಂಟರ್ಗೆ ಹೋಗಿದ್ದೀರಾ, ಸೊ ಅವ್ರು ಏನೋ ಹಾಕಿದ್ದಾರೆ, ಸುಮ್ಮನೆ ಏನೋ ಪ್ರಿಂಟ್ ತಗೊಂಡ್ ಬಂದಿದ್ದೀರಾ, ನೀವೇ ಮೊಬೈಲಲ್ಲಿ ಹಾಕೊಂಡಿದ್ದೀರಾ, ಸೊ ನೀವು ಏನೋ ತಪ್ಪುಗಳನ್ನ ಮಾಡಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ನೇ ಗೊತ್ತಿಲ್ಲ. ಸ್ನೇಹಿತರೆ, ನಾನು ಹೇಳ್ತಿರ್ತಕ್ಕಂಥ ಮಾಹಿತಿ ಕರೆಕ್ಟಾಗಿ ತಿಳಿದುಕೊಳ್ರಿ. ಓಕೆ ಸರ್, ನಾನು ಇನ್ನೂ ಅಪ್ಲಿಕೇಶನ್ ಹಾಕಿದ ಪ್ರಿಂಟ್ಔಟೇ ನೋಡಿಲ್ಲ ಸರ್, ಅಪ್ಲಿಕೇಶನ್ ಹಾಕಿದ್ದೀನಿ ಡೈರೆಕ್ಟಾಗಿ ಮನೆಯಲ್ಲೇ ತಂದು ಇಟ್ಟಿದ್ದೀನಿ ಸರ್, ಆ ಫಾರ್ಮ್ನಲ್ಲಿ ಏನು ತಪ್ಪಾಗಿದೆ, ಸೊ ಏನಿಲ್ಲ ಇನ್ನೂಕ್ಕಾದ್ರೂ ನೋಡ್ಕೊಂಡೇ ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ಲೀಸ್ ನಾನೊಂದು ರಿಕ್ವೆಸ್ಟು, ಫಾರ್ಮನ್ನು ಕೈಯಲ್ಲಿ ಹಿಡಿದುಕೊಳ್ರಿ. ಗೊತ್ತಾಗುತ್ತೆ ನಿಮ್ಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕೊಂಡಿರಲ್ಲ. ಸೊ ನಿಮ್ಮ ಮೊಬೈಲನ್ನು ಓಪನ್ ಮಾಡಿಕೊಡ್ರಿ, ಅಪ್ಲಿಕೇಶನನ್ನು ಫಾರ್ಮನ್ನು ಓಪನ್ ಮಾಡಿಕೊಡ್ರಿ. ಅಪ್ಲಿಕೇಶನನ್ನು ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಎಡಿಟ್ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಎಷ್ಟನೇ ತಾರೀಕಿನಿಂದಪ್ಪ ಅಂದರೆ ಸೊ ಇವತ್ತಿನಿಂದ ಹಿಡಿದು 8/1/2026 ಹಿಡಿದು ಸೊ ನಿಮ್ಗೆ 10/1/2026 ಒಳಗಡೆ ನಿಮ್ಗೆ ಕರೆಕ್ಷನ್ ಅನ್ನ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. 8, 9, 10 ಟೋಟಲಿ 3 ದಿನಗಳ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. ಸೊ ಏನೆಲ್ಲ ತಪ್ಪುಗಳನ್ನ ಮಾಡಿದ್ರಿ, ಸೊ ಏನೆಲ್ಲ ತಪ್ಪುಗಳನ್ನ ಕರೆಕ್ಷನ್ ಅನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂದ್ರೆ ಸೊ ಯಾವ್ಯಾವೆಲ್ಲ ಕರೆಕ್ಷನ್ ಅನ್ನ ಮಾಡ್ಕೊಳ್ಬಹುದು ಸರ್. ನಾವು ಕರೆಕ್ಷನ್ ಅನ್ನ ಮಾಡ್ಕೊಳ್ಬೇಕಂತ ಮಾಡಿದ್ವಿ ಸರ್, ನಮ್ದೊಂದು ಚೂರು ಮಿಸ್ಟೇಕ್ಗಳಾಗಿದ್ದಾವೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಸೊ ಏನೆಲ್ಲ ಮಿಸ್ಟೇಕ್ಗಳನ್ನ ಮಾಡಿದ್ರಿ ಅನ್ನೋದನ್ನ ಫಾರ್ಮ್ ಅನ್ನ ಪ್ರಿಂಟ್ ಔಟ್ ಅನ್ನ ತಕ್ಕೊಂಡು ನೋಡಿದಾಗ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಏನೆಲ್ಲ ತಪ್ಪನ್ನ ಕರೆಕ್ಷನ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ನೋಡ್ಕೊಳ್ರಿ. ನಿಮ್ಮ ನೇಮನ್ನು ಚೇಂಜ್ ಮಾಡ್ಕೋಬಹುದು. ಅಕಸ್ಮಾತ್ ನೇಮ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನು ಕೂಡ ಸ್ಪೆಲ್ಲಿಂಗನ್ನು ಕರೆಕ್ಷನ್ ಮಾಡ್ಕೋಬಹುದು. ನೆಕ್ಸ್ಟ್ ಫಾದರ್ ನೇಮ್ ಕರೆಕ್ಷನ್ ಮಾಡ್ಕೋಬಹುದು. ನೆಕ್ಸ್ಟ್ ಮದರ್ ನೇಮ್ ಕರೆಕ್ಷನ್ ಮಾಡ್ಕೋಬಹುದು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕರೆಕ್ಷನ್ ಮಾಡ್ಕೋಬಹುದು. ನೆಕ್ಸ್ಟ್ ಜೆಂಡರ್ ಮೇಲ್ ಫಿಮೇಲ್ ಹೋಗಿ ಆ ಮೇಲ್ ಇರ್ತಕ್ಕಂಥವ್ರು ಫಿಮೇಲ್ ಆಗಿದ್ದು, ಫಿಮೇಲ್ ಇರ್ತಕ್ಕಂಥವ್ರು ಮೇಲ್ ಆಗಿದ್ದು, ಇದೇನಾದರೂ ತಪ್ಪಾಗಿದ್ರೆ ಸೊ ಇದನ್ನು ಕರೆಕ್ಷನ್ ಅನ್ನ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ಯಾಟಗರಿ ಸರ್, ನಂದು OBC ಬರ್ತದೆ ಸರ್, ನನ್ನ EWS ಬರ್ತದೆ ಸರ್, ನಂದು SC ST ಬರ್ತದೆ ಸರ್, ಆದರೂ ಕೂಡ ನನ್ನ ಜನರಲ್ ಕ್ಯಾಟಗರಿಗೆ ಅರ್ಜಿಗಳನ್ನ ಸಲ್ಲಿಸಿರ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಹತ್ರ OBC ಸರ್ಟಿಫಿಕೇಟ್ ಇತ್ತು, EWS ಸರ್ಟಿಫಿಕೇಟ್ ಇತ್ತಪ್ಪ ಅಂದ್ರೆ ಸೊ ನೀವು EWS ಮತ್ತು OBC ಅಂತ ಮೆನ್ಷನ್ ಅನ್ನ ಮಾಡಬಹುದು. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಅದು 31ನೇ ತಾರೀಕಿನ ಒಳಗಡೆ ಇರ್ತಕ್ಕಂಥ ಸರ್ಟಿಫಿಕೇಟ್ ಏನಾದರೂ ಇತ್ತಪ್ಪ ಅಂದ್ರೆ ಇದನ್ನ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಏನೆಲ್ಲ ಚೇಂಜ್ ಮಾಡ್ಕೋಬಹುದು ಅಂದ್ರೆ ಪರ್ಸನಲ್ ಡೀಟೇಲ್ಸ್, ಅಡ್ರೆಸ್ ಬಗ್ಗೆ ಏನಾದರೂ ಡೌಟು, ಏನಾದರೂ ತಾಲೂಕು ಹೋಗಿ ಡಿಸ್ಟಿಕ್ ಹೋಗಿ ತಾಲೂಕು ಏನಾದರೂ ಚೇಂಜ್ ಆಗಿತ್ತು, ಸೊ ಅದನ್ನೇನಾದರೂ ಚೇಂಜ್ ಮಾಡ್ಕೊಳ್ಬೇಕು, ಪೋಸ್ಟ್ ಆಫೀಸು ಪಿನ್ ಕೋಡ್ ಏನಾದರೂ ಕರೆಕ್ಷನ್ ಮಾಡ್ಕೊಳ್ಳೋದಿತ್ತಂದ್ರೆ ಅದನ್ನು ಕೂಡ ಕರೆಕ್ಷನ್ ಅನ್ನ ಮಾಡ್ಕೊಡ್ರಿ. ನೆಕ್ಸ್ಟ್ ಎಕ್ಸಾಮ್ ಸೆಂಟರ್ ಏನಾದರೂ ಸರ್, ನಾನು ಫಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಬೆಂಗಳೂರು ಕೊಟ್ಟಿದ್ದೀನಿ ಸರ್, ನನಗೆ ನಿಯರ್ ಆಗಿರ್ತಕ್ಕಂಥದ್ದು ಹುಬ್ಳಿ ಇದೆ ಸರ್, ನಾನು ಹುಬ್ಳಿ ಕೊಟ್ಕೊಳ್ಬೇಕಂತ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನೀವು ಅದನ್ನು ಕೂಡ ಕರೆಕ್ಷನ್ ಅನ್ನ ಮಾಡ್ಕೋಬಹುದು. ಸರ್, ನಾನು SSLC ಅರ್ಜಿಯನ್ನ ಅದರಲ್ಲಿ SLC ಮೆನ್ಷನ್ ಮಾಡಿದ್ದೀನಿ ಸರ್, 10th ಎಜುಕೇಶನ್ ಬೋರ್ಡು ಕೂಡ ಹಾಕಿದ್ದೀನಿ ಸರ್, ನನ್ನ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ SSLC ನಿಮ್ದೇನು ರೂಲ್ ನಂಬರ್ ಇರುತ್ತಲ್ಲ ಆ ರೂಲ್ ನಂಬರ್ನ ಹಾಕಿದಾಗ ತಪ್ಪು ಮಾಡಿದ್ದೀನಿ ಸರ್. ಸೊ ಅಲ್ಲಿ ನಮ್ದು ಈಗ ನೋಡ್ಕೊಡ್ರಿ 2015ರಲ್ಲಿ 2018ರಲ್ಲಿ ಏನೋ ಪಾಸ್ ಆಗಿದ್ದೀರ ಅಂತ ತಿಳ್ಕೊಡ್ರಿ. 2018 56255532 ಈ ತರ ನಿಮ್ದು ರೂಲ್ ನಂಬರ್ ಇರುತ್ತೆ ಅಂತ ತಿಳ್ಕೊಡ್ರಿ. ಈ ರೂಲ್ ನಂಬರ್ ಅಲ್ಲಿ ಏನಾದ್ರು ನೀವು ಕರೆಕ್ಷನ್ ಮಾಡ್ಕೊಂಡಿದ್ರಿ SLC ಮಾರ್ಕ್ಸ್ ಕಾರ್ಡ್ ನಲ್ಲಿ, ಸೊ ಇಲ್ಲಿ ಮೇಲ್ಗಡೆ ಒಂದು ಮೂಲೆ ಒಳಗಡೆ ಅಲ್ಲಿ ರೂಲ್ ನಂಬರ್ ಇರುತ್ತೆ. ಸೊ ಆ ರೂಲ್ ನಂಬರ್ ಏನಾದ್ರು ಹಾಕಿದ್ರಿಪ್ಪ ಅಂದ್ರೆ ಇದನ್ನು ಕೂಡ ನೀವು ಕರೆಕ್ಷನ್ ಅನ್ನ ಮಾಡ್ಕೊಳ್ಬಹುದು. ಸೊ ಏನಾದ್ರು ತಪ್ಪುಗಳನ್ನ ಹಾಕಿದ್ರಪ್ಪ ಅಂದ್ರೆ ಇದನ್ನು ಕೂಡ ಕರೆಕ್ಷನ್ ಅನ್ನ ಮಾಡ್ಕೊಡ್ರಿ. ಈ ನಂಬರ್ ಸರಿಯಾಗಿದೆ ಇಲ್ಲ ಚೆಕ್ ಮಾಡ್ಕೊಡ್ರಿ. ಈ ನಂಬರ್ SLC ಮಾರ್ಕ್ಸ್ ಕಾರ್ಡ್ ನಂಬರ್ ಸರಿಯಾಗಿದೆ ಇಲ್ಲ ಪ್ರತಿಯೊಂದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳು ಸರ್ ನನ್ನ ಕರೆಕ್ಷನ್ ಇದೆ ಇಲ್ಲ ಅನ್ನೋದು ಕೂಡ ನಿಮಗೆ ಯಾವಾಗ ಡೌಟ್ ಕ್ಲಿಯರ್ ಆಗುತ್ತೆ ಅಂದ್ರೆ ನೀವು ಅಪ್ಲಿಕೇಶನ್ ಅನ್ನ ಪ್ರಿಂಟ್ ಔಟ್ ಅನ್ನ ಕೈಯಲ್ಲಿ ಹಿಡ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ, ಅಲ್ಲಿ ಮಟ್ಟ ಗೊತ್ತಾಗೋದಿಲ್ಲ. ಸರ್ ನಾನು ಕರೆಕ್ಷನ್ ಇಲ್ಲ ಅಂತ ಏನಾದ್ರು ಬಿಟ್ರಿಯಪ್ಪ ಅಂದ್ರೆ ಫೈನಲ್ ಸೆಲೆಕ್ಷನ್ ಒಳಗಡೆ ನೀವೆಲ್ಲಾನು ಕೂಡ ಎಕ್ಸಾಮ್, ಫಿಸಿಕಲ್, ಮೆಡಿಕಲ್, ಫೈನಲ್ ಮೆರಿಟ್ ಎಲ್ಲನೂ ಪಾಸ್ ಆದ್ರೂ ಕೂಡ ಡಾಕ್ಯುಮೆಂಟ್ಸ್ ದಲ್ಲಿ ಫೇಲ್ ಆಗಿ ನಿಮ್ಮನ್ನ ಹೊರಗಡೆ ಹಾಕ್ತಾರೆ ಸ್ನೇಹಿತರೆ. ನೆಕ್ಸ್ಟ್ SLC ರೂಲ್ ನಂಬರ್ನ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಅದರ ಜೊತೆಗೆ ನ್ಯಾಷನಾಲಿಟಿ ಅಂದ್ರೆ ನೀವು ಇಂಡಿಯನ್ ಅಕಸ್ಮಾತ್ ಏನಾದರೂ ಚೇಂಜ್ ಮಾಡಿದ್ರಿಪ್ಪ ಅಂದರೆ ಸೊ ಇಂಡಿಯನ್ ಹಾಕಕ್ಕೆ ಹೋಗಿ ಅಲ್ಲಿ ಯಾವುದಾದ್ರೂ ಒಂದು ಔಟ್ ಆಫ್ ಅಂದ್ರೆ
ಏನಾದರೂ ನೀವು ಇಂಡಿಯನ್ ಹಾಕಕ್ಕೆ ಹೋಗಿ ಬೇರೆ ಆಫ್ರಿಕಾ ಈ ಥರ ನಿಮ್ಗೆ ಬರ್ತಿರ್ತಾವೆ. ಅಲ್ಲಿ ಏನಾದರೂ ಮಿಸ್ಟೇಕ್ಗಳನ್ನು ಹಾಕಕ್ಕೆ ಹೋಗಿ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಐಡೆಂಟಿಫಿಕೇಶನ್ ಮಾರ್ಕ್. ಸರ್ ಐಡೆಂಟಿಫಿಕೇಶನ್ ಮಾರ್ಕ್ ಅಂದ್ರೇನೆ ಗೊತ್ತಿಲ್ಲ ಸರ್, ನಾವು ನೋ ಅಂತ ಕೊಟ್ಟಿದ್ದೀವಿ ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ನಂದೇ ಆಗಿರ್ತಕ್ಕಂಥ ಒಂದು ಐಡೆಂಟಿಫಿಕೇಶನ್ ಮಾರ್ಕನ್ನು ತೋರಿಸಿ ನೋಡ್ಕೊಡ್ರಿ. ಇಲ್ಲಿ ಸೈಡ್ ಏನು ಕಾಣ್ತಾ ಇದೆಯಲ್ಲ, ಸೊ ಮೋಲ್ ಅಂತ ಹೇಳ್ಕೇಸಿಂದ, ಬ್ಲ್ಯಾಕ್ ಮೋಲ್ ಅಂತ ಹೇಳ್ಕೇಸಿಂದ. ಸೊ ಈ ಥರದ ನಿಮ್ಮ ಪೇಸ್ ಮೇಲೆ, ಸೊ ನಿಮ್ಮ ಬಾಡಿ ಮೇಲೆ ಎಲ್ಲಾದರೂ ಮೋಲ್ ಇತ್ತಪ್ಪ ಅಂದರೆ ಅದು ನೀವು ಅಲ್ಲಿ ಬ್ಲ್ಯಾಕ್ ಮೋಲ್ ಆನ್ ಪೇಸ್ ಅಂತ ಹೇಳ್ಕೇಸಿಂದ ನೀವು ಫಸ್ಟ್ ಮತ್ತು ಸೆಕೆಂಡ್ ಟೋಟಲಿ 2 ಐಡೆಂಟಿಫಿಕೇಶನ್ ಮಾರ್ಕನ್ನು ಕೇಳ್ತಾರೆ ಸ್ನೇಹಿತರೆ. ಸೊ ಅವು 2 ಐಡೆಂಟಿಫಿಕೇಶನ್ ಮಾರ್ಕನ್ನು ನೀವು ಹಾಕ್ಕೊಳ್ಬೋದು. ಓಕೆ ಸರ್, ನಾನು ಅಪ್ಲಿಕೇಶನ್ ಹಾಕುವಾಗ ಸರ್ ನಾನು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಒಂದು ನಿಮ್ಗೆ ಹೇಳ್ತೀನಿ ನೋಡ್ಕೊಡ್ರಿ. ಫಸ್ಟ್ ನೇಮ್ ಅಂತ ತಿಳ್ಕೊಡ್ರಿ. ಸೊ ಇದು ಫಸ್ಟ್ ನೇಮು, ಸೆಕೆಂಡ್ ನೇಮು, ಥರ್ಡ್ ನೇಮು. ಸೊ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ದು ಏನೋ ಪ್ರದೀಪ್ ಅಂತ ತಿಳ್ಕೊಡ್ರಿ. ಪ್ರದೀಪ್ ಅಂತ ಇರ್ತಕ್ಕಂಥದ್ದನ್ನ ನೆಕ್ಸ್ಟ್ ನಿಮ್ಮ ಓಕೆ ರಾಠೋಡ್. ಓಕೆ, ಪ್ರದೀಪ್ ರಾಠೋಡ್ ಅನ್ನೋದನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ನೀವು ಇಲ್ಲಿ ಪ್ರದೀಪ್ ರಾಠೋಡ್ ಅಂತ ಇರ್ತಕ್ಕಂಥದನ್ನ, ಸೊ ಅಕಸ್ಮಾತ್ ನೀವೇನಾದ್ರು ಸರ್ ನನ್ ಅಂತ ಆ ಮಾರ್ಕ್ಸ್ ಕಾರ್ಡ್ ನಲ್ಲಿ ಇದೆ ಸರ್, ಬಟ್ ನನ್ನ ಆಧಾರ್ ಕಾರ್ಡ್ ನಲ್ಲಿ ಪ್ರದೀಪ್ ರಾಠೋಡ್ ಅಂತ ಅಷ್ಟೇ ಇದೆ ಅಂತಿರ್ತಕ್ಕಂಥವ್ರು ಕೂಡ ನೀವು ಆಧಾರ್ ಕಾರ್ಡ್ ಅನ್ನ ಕರೆಕ್ಷನ್ ಮಾಡ್ಕೊಡ್ರಿ. ಬಟ್ ಅಪ್ಲಿಕೇಶನ್ ಕರೆಕ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಏನು ಅಪ್ಲಿಕೇಶನ್ ಅನ್ನ ಕರೆಕ್ಷನ್ ಅನ್ನ ಮಾಡ್ಕೊಳ್ಳಕ ಹೋಗ್ಬೇಡ್ರಿ. ಓಕೆ, ಗೊತ್ತಾಯ್ತಾ? ಸೊ ಇಷ್ಟು ಏಜು ಎಡಿಟ್ ಆಪ್ಷನ್ ಪ್ರತಿಯೊಂದು ಅಪ್ಲಿಕೇಶನ್ ಪ್ರಿಂಟ್ ಔಟ್ ಅನ್ನ ಚೆಕ್ ಮಾಡ್ಕೊಡ್ರಿ ಪ್ಲೀಸ್. ರಿಕ್ವೆಸ್ಟ್ ನನ್ನೊಂದು, ಇನ್ನೂ ನೋಡ್ಕೊಂಡೇ ಇಲ್ಲ ಸರ, ನನ್ನ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ಲೀಸ್ ನೋಡ್ಕೊಡ್ರಿ. ಯಾಕಂದ್ರೆ ಟೈಮನ್ನು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇಷ್ಟು ದಿನ ಕಷ್ಟಪಟ್ಟು ಓದಿದ್ರಿ, ಮತ್ತೆ ಇದನ್ನ ಎಡಿಟ್ ಮಾಡಿದ ಮೇಲೆ ಸರ್ ಎಡಿಟ್ ಮಾಡಿದ್ವಿ ಸರ್ ನಾವು, ಇನ್ನು ನೆಕ್ಸ್ಟ್ ಅದಕ್ಕೆ ಪೇಮೆಂಟ್ ಕೇಳ್ತಾ ಇದೆ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಕಡ್ಡಾಯವಾಗಿ 200 ರೂಪಾಯಿ ಫೀಸನ್ನು ಕಟ್ಟಲೇಬೇಕು. ಎಷ್ಟು? 200 ರೂಪಾಯಿ ಪೇ ಮಾಡಲೇಬೇಕು. ಎಷ್ಟು? 200 ರೂಪಾಯಿ ದಂಡವನ್ನು ಕಟ್ಟಲೇಬೇಕು. ಯಾಕೆ ಸರ್ ದಂಡ ಯಾಕೆ ಕಟ್ಟಬೇಕು ಸರ್? ನಾವು SC ST ದವ್ರು ಇದೀವಿ ಸರ್, ಅರ್ಜಿಯನ್ನು ಹಾಕುವಾಗೆ ನಾವು ಫೀಸ್ ಕಟ್ಟಿಲ್ಲ ಸರ್, ಇವಾಗ ಯಾಕೆ ಫೀಸ್ ಕಟ್ಟಬೇಕು? ಆ ಥರ ಎಲ್ಲ ಪ್ರತಿಯೊಬ್ಬರು ಕೂಡ, ಮಹಿಳೆ ಆಗಿರಲಿ, SC ST ಇರಲಿ, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರಲಿ, ಯಾವುದೇ ಕ್ಯಾಟಗರಿಯವರಾಗಿದ್ರೂ ಕೂಡ ನೀವು 200 ರೂಪಾಯಿ ದಂಡವನ್ನು ಕಟ್ಟಲೇಬೇಕು. ಸೊ ಇವಾಗಲೇ ಲಿಂಕ್ ಕೂಡ ಓಪನ್ ಆಗಿದೆ. ಸೊ ನಾನು ಲಿಂಕನ್ನು ನನ್ನ ಟೆಲಿಗ್ರಾಮ್ HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ದಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ರಿ. ನಾ ಈ ಲಿಂಕ್ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಇದು ಕರೆಕ್ಷನ್ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಒಂದ್ಸರಿ ನಾನು ತಿಳಿಸ್ಕೊಡ್ತೀನಿ ನೋಡ್ಕೊಂಡು. ಓಕೆ, ನೀವು ssc.gov.in ಅಂತ ಸರ್ಚ್ ಮಾಡ್ಕೊಡ್ರಿ ಗೂಗಲ್ನಲ್ಲಿ. ಅಕಸ್ಮಾತ್ ನಾನು ಲಿಂಕಿಗೆ ಹೋಗಿ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಅಪ್ಲಿಕೇಶನ್ ಹಾಕಿದಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ 1008545 ಈ ಥರ. ಈ ನಂಬರ್ನ ಹಾಕೋಕೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಥರ ಪಾಸ್ವರ್ಡ್ ಅನ್ನು ಹಾಕಿದಿಲ್ಲ, ಸೊ ಪ್ರದೀಪ್ @123, ಪ್ರದೀಪ್ @143, ಪ್ರದೀಪ್ @2006 ಈ ಥರ ನೀವು ಏನಾದರೂ ಹಾಕೊಂಡಿದ್ರಪ್ಪ ಅಂದರೆ ಪಾಸ್ವರ್ಡ್ ಅನ್ನು ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮಾಡ್ಕೊಡ್ರಿ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಹಿಸ್ಟ್ರಿ, ಸೊ ಈ ಥರದ ಆಪ್ಷನ್ ಬರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡ್ಕೊಡ್ರಿ ಅಪ್ಲಿಕೇಶನ್ ಹಿಸ್ಟ್ರಿ ಮೇಲೆ. ಅಪ್ಲಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ನೀವು ಎಕ್ಸಾಮಿನೇಷನ್ ಅಂತ ಕೇಳುತ್ತೆ ಅಲ್ಲಿ ಕೆಳಗಡೆ 2025-26 ಅಂತ ಅದಕ್ಕೆ ಕ್ಲಿಕ್ ಮಾಡ್ಕೊಡ್ರಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡು 2026 ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮ್ಗೆ ಅಪ್ಲೈ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ. ಯಾವುದು? ಅಪ್ಲೈ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಅಪ್ಲೈ ಮೇಲೆ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಂಡ್ ನೀವೇನಾದ್ರೂ ಕರೆಕ್ಷನ್ ಇತ್ತಪ್ಪ ಅಂದ್ರೆ ಪ್ರತಿಯೊಬ್ರು ಕೂಡ ಕರೆಕ್ಷನ್ ಅನ್ನ ಮಾಡ್ಕೊಳ್ರಿ ಪ್ಲೀಸ್. ಅಕಸ್ಮಾತ್ ಸರ್ ನಾನು 200 ರೂಪಾಯಿ ಕಟ್ಟಕ್ಕಾಗಲ್ಲ ಸರ್, ನಾನು ಕರೆಕ್ಷನ್ ಮಾಡ್ಕೊಳ್ಳಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನಾಳೆ ಫೈನಲ್ ಸೆಲೆಕ್ಷನ್ ಆಗಿದ ತಕ್ಷಣ ನಿಮ್ದು ಡಾಕ್ಯುಮೆಂಟ್ ಫೇಲ್ ಮಾಡ್ತಾರೆ. ಕೋಚಿಂಗ್ ಮಾಡಿರ್ತೀರಿ, ಚೆನ್ನಾಗಿ ಸ್ಟಡಿ ಮಾಡ್ತಾ ಇರ್ತೀರಿ, ಆದರೂ ಕೂಡ ಫೇಲ್ಯೂರ್ ಆದ್ರೆ ಅಂದರೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಹೊಳ್ಳಿ ನಿಮ್ಗೆ ಇಂಥ ಅವಕಾಶಗಳು ಸಿಗ್ತಿರೋದೇ ಇಲ್ಲ. ಓಕೆ, ಎಕ್ಸಾಮ್ ಸೆಂಟರ್ಗಳು ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಡ್ರಿ. ನಿಮ್ಮ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಪ್ರಿಂಟ್ಔಟನ್ನು ತೆಗೆದಿಟ್ಕೊಡ್ರಿ. ಓಕೆ, ಇಷ್ಟು ಕೊಟ್ಟಿರ್ತಕ್ಕಂಥ ಮಾಹಿತಿನ ಡೀಟೇಲ್ ಆಗಿ ತಿಳ್ಕೊಡ್ರಿ. ಒಂದ್ಸರಿ ವಿಡಿಯೋ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಂದ್ಸರಿ ವಿಡಿಯೋನ ನೋಡ್ಕೊಡ್ರಿ, ಅಂದರೆ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಸಿಗ್ತದ. ಸರ ನಮ್ಮ SSC-GD ಎಕ್ಸಾಮ್ ತಯಾರಿಯನ್ನು ಮಾಡ್ತಾ ಇದ್ದೀವಿ ಸರ, ನಮ್ಮ ಡಿಗ್ರಿ ಎಕ್ಸಾಮ್ ಕಂಪ್ಲೀಟ್ ಆದವು ಸರ್ ನಿಮ್ಮ ಕೋಚಿಂಗ್ದಲ್ಲಿ ಏನಾದರೂ ಬ್ಯಾಚಸನ್ನು ಸ್ಟಾರ್ಟ್ ಮಾಡಿದಿರ ಅಂತ ಕೇಳಿದ್ರೆ ಸ್ನೇಹಿತರೆ, ಸೊ ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೊ ನಾವು 3 ಬ್ಯಾಚ್ SSC-GD ಅನ್ನು ಕಂಪ್ಲೀಟ್ ಮಾಡಿದ್ವಿ. 4ನೇ ಬ್ಯಾಚನ್ನು ಇದೇ ತಿಂಗಳ 10ನೇ ತಾರೀಕಿಗೆ, ಅಂದರೆ ಇದೇ ತಿಂಗಳ 10ನೇ ತಾರೀಕಿಗೆ ಕರೆಕ್ಷನ್ ಡೇಟ್ 10ನೇ ತಾರೀಕಿಗೆ ಮುಗಿದದೆ. ಸೊ ಅವತ್ತೇ ನಮ್ಮ ಹೊಸ ಬ್ಯಾಚ್ ಅನ್ನ ಪ್ರಾರಂಭನ ಮಾಡ್ತಾ ಇದೀವಿ. ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದ್ದಾವೆ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ನಾವು SSC-GD ಕೋಚಿಂಗ್ ಅನ್ನ ಕೊಡ್ತಾ ಇದೀವಿ. ನೀವೇನಾದ್ರೂ 100ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿ ಈ ಸಾರಿ SSC-GD ನಾನು ಪಕ್ಕ ಸೆಲೆಕ್ಷನ್ ಆಗಬೇಕು, 100% ನನ್ನ ಈ ಸಾರಿ SSC ವರದಿಯನ್ನು ಹಾಕೊಳ್ಳೇಬೇಕಂತ ಕನಸನ್ನ ಕಟ್ಕೊಂಡಿದ್ರೆ ಸ್ನೇಹಿತರೆ, ಸೊ ನಮ್ಮ ಹತ್ರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಫರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಫೆಸಿಲಿಟಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತಾ, ನಿಮ್ಗೆ ಸೆಕ್ಯೂರಿಟಿನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತಾ, ಅದು ಕೂಡ ಇದೆ. ಚೆನ್ನಾಗಿರ್ತಕ್ಕಂಥ ನಿಮ್ಗೆ ಸ್ಟಾಫ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಟೀಚಿಂಗ್ ಸ್ಟಾಫ್ ಅನ್ನ ನಾವು ತಂದಿದ್ದೀವಿ. ಪ್ರತಿಯೊಂದು ಏನೋ ಡೌಟ್ಸ್ ಇತ್ತಪ್ಪ ಅಂದ್ರೆ ನಿಮಗೆ ಕ್ಲಿಯರ್ ಅನ್ನ ಮಾಡಿಕೊಡ್ತಾರೆ. ಯಾಕಂದ್ರೆ ನಾವು ಡೈಲಿ 8 ಅವರ್ ಕ್ಲಾಸಸ್ಗಳನ್ನ ಹಾಕಿಬಿಟ್ಟು ನಿಮ್ಗೆ ತರಬೇತಿಯನ್ನು ಕೊಡ್ತಾ ಇದೀವಿ.
ಬರಬೇಕು ಅಂದ್ಕೊಂಡಿದ್ರಪ್ಪ ಅಂದರೆ ನಾವು ಫಿಸಿಕಲ್ ಕೂಡ ಕೊಡ್ತೀವಿ, ಒನ್ ಟೈಮ್ ಫಿಸಿಕಲನ್ನು ನಿಮ್ಗೆ ಎರಡನ್ನೂ ಕೂಡ ತಯಾರಿಯನ್ನು ಮಾಡ್ಕೊಂಡ್ರೆ ಆರಾಮ್ಸಾಗಿ ನಿಮ್ಮ SSCGಡಿಯಲ್ಲಿ ಸೆಲೆಕ್ಷನ್ ಆಗುವಂಥ ಸಾಧ್ಯತೆ ಬಹಳ ಇರ್ತದೆ ಸ್ನೇಹಿತರೆ. ಪ್ರತಿಯೊಂದು ಮಾಹಿತಿಯನ್ನು ನಾವು ಕೊಡ್ತಾನೆ ಇರ್ತೀವಿ. ಓಕೆ, ಬಂದು ಜಾಯ್ನ್ ಆಗೋರು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಏನಿದೆಯಲ್ಲ, ಸೊ ಈ ಆಫೀಸ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಬೇಗನೆ ನಿಮ್ಮ ಸೀಟನ್ನು ಕನ್ಫರ್ಮೇಷನ್ ಮಾಡ್ಕೊಳ್ರಿ. ಓಕೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದೆ. ಸೊ ಈ ಥರದ SSCGಡಿ ನೀವು ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನೂ ಕೂಡ, SSCGಡಿ ಜಾಯಿನ್ ಆಗೋ ಮಟ್ಟನೂ ಕೂಡ ಪ್ರತಿಯೊಂದು ಅಪ್ಡೇಟು ಏನಾದರೂ ಇನ್ಫಾರ್ಮೇಷನ್ಗಳು SSCGಡಿದಾಗಿರಲಿ, MTS ಆಗಿರಲಿ, ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಕಾಲ್ಫರ್ ಮಾಡಲಿ ಸ್ನೇಹಿತರೆ, ಅದ್ರ ಬಗ್ಗೆ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಮಾಹಿತಿಗಳು ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಸೊ ಈ ಸಬ್ಸ್ಕ್ರೈಬ್ ಬಟನ್ ನೀವು ಒತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಏನಾದರೂ ಅಪ್ಡೇಟ್ ಬಂದರೆ ಕೂಡ ನಾವು ಇದ್ರ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಸರಿ SSCGಡಿ ವರದಿಯನ್ನು ಹಾಕೊಳ್ಳಂಗ ಎಲ್ಲರಿಗೂ ಕೂಡ ದೇವರನ್ನ ಒಳ್ಳೇದು ಮಾಡಿ. ಜೈ ಹಿಂದ್.